ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬುಧವಾರ, ಹಾಗೆ ಮಗಳಿಗೆ ಹಾಲಿಡೇ ಕೂಡ ಇದೆ. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ. ಬೆಳಗ್ಗೆ ಒಂದು 6:30 7 o'clock ಆಗಿತ್ತು. ನೋಡ್ತಾ ಇರ್ಬೋದು, ನಮ್ಮ ಮನೆ ಹತ್ತಿರ ತುಂಬಾ ಗಿಣಿಗಳು ಬರ್ತಾ ಇರುತ್ತೆ. ಒಂದು 20-25 ಗಿಣಿಗಳು ಒಟ್ಟಿಗೆ ಹಾರೋಗ್ತಾ ಇತ್ತು. ಹಾಗೆ ಶೂಟ್ ಮಾಡೋಣ ಅಂತ ಹೋಗಿ ಅಷ್ಟರಲ್ಲಿ ಹೋಗ್ಬಿಡ್ತು. ಇನ್ನೂ ಒಂದಷ್ಟು ಮರದ ಮೇಲೆಲ್ಲ ಕೂತಿದೆ, ಅದನ್ನು ಕೂಡ ಶೂಟ್ ಮಾಡಿದ್ದೀನಿ. ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು, ಅಲ್ಲೊಂದು ಗಿಣಿ ಕೂತಿದೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ತುಂಬ ದೂರದಲ್ಲಿ ಕೂತಿದೆ. ಸೌಂಡನ್ನು ನೀವು ಕೇಳ್ಬೋದು. ನನಗಂತೂ ತುಂಬ ಖುಷಿ ಆಗುತ್ತೆ. ಈ ರೀತಿ ಪ್ಯಾರೆಟ್ಸ್ನ ನಾನು ನೋಡಿ ತುಂಬ ದಿನಗಳೇ ಆಗಿತ್ತು. ಈ ಮನೆಗೆ ಬಂದಮೇಲೆ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಗುಂಪಲ್ಲೇ ಹೋಗ್ತಾ ಇರುತ್ತೆ. ಅಲ್ಲೇ ಗುಂಪಲ್ಲೇ ಇರುತ್ತೆ. ತುಂಬ ಒಂದ್ಸಲ ಹತ್ತಿರದಿಂದನೇ ನೋಡಿರ್ತೀನಿ. ತುಂಬಾ ಖುಷಿ ಆಗುತ್ತೆ. ರೆಡ್ ಕಲರ್ ಮೂತಿ, ಹಸಿರು ಮೈ, ನನಗಂತೂ ತುಂಬ ಇಷ್ಟ. ನಾವು ಮನೆಯಲ್ಲಿ ಲವ್ ಬರ್ಡ್ಸ್ನ ಸಾಕಿದ್ವಿ, ಆದರೆ ಈ ಥರ ಗಿಣಿ ಅಷ್ಟು ಕ್ಯೂಟಾಗಿರಲ್ಲ. ಅದು ನನಗೆ ಆದಷ್ಟು ಈ ರೀತಿ ಪ್ಯಾರೆಟ್ಸೇ ತುಂಬಾ ಇಷ್ಟ ಆಗುತ್ತೆ. ಬಟ್ ಪ್ಯಾರೆಟ್ಸ್ನೆಲ್ಲ ಮನೆಯಲ್ಲಿ ಸಾಕೋ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಅಂಗಡಿಯಲ್ಲೆಲ್ಲ ಯಾವುದೂ ಇಟ್ಟಿಲ್ಲ, ಬರೀ ಲವ್ ಬರ್ಡ್ಸೇ ಇಟ್ಟಿದ್ರು ನಾವು ತೊಗೊಳಕ್ಕೆ ಹೋದಾಗ. ನಮ್ಮ ಮನೆಯಲ್ಲೂ ಕೂಡ ಲವ್ ಬರ್ಡ್ಸ್ ಇತ್ತು, ಬಟ್ ನನ್ನ ಮಗಳೆಲ್ಲ ಹಾರಿಬಿಟ್ಬಿಟ್ಲು. ಕೆಲವೊಂದು ಹಾಗೆ ಈ ಥರ ಪಕ್ಷಿಗಳೆಲ್ಲ ಬಂದು ಕಚ್ಕೊಂಡು ಹೋಗ್ಬಿಡ್ತು. ಹಂಗಾಗಿ ಬೇಜಾರಾಗಿಬಿಟ್ಟು ತಂದೇ ಇಲ್ಲ. ಆ ಕಡೆ ಬಾಲ್ಕನಿಯಲ್ಲಿ ಅದ್ರ ಬೋನೆಲ್ಲ ಹಾಗೆ ಇದೆ. ಹಾಗಾಗಿ ನೋಡೋಣ. ಇಲ್ಲೆಲ್ಲ ಹದ್ದು ಮತ್ತು ಪಾರಿವಾಳ ಎಲ್ಲ ಜಾಸ್ತಿ. ಲವ್ ಬರ್ಡ್ಸ್ ನೋಡಿದ್ರೆ ಈ ಕಾಗೆ, ಹದ್ದು, ಪಾರಿವಾಳ ಇವೆಲ್ಲ ಇರ್ತಾವಲ್ಲ, ಎಲ್ಲ ತಿನ್ನೋದಕ್ಕೆ ಕಾಯ್ತಾ ಇರುತ್ತೆ. ಹಾಗಾಗಿ ಈಗ ಸದ್ಯಕ್ಕೇನು ತರೋದು ಬೇಡ ಅಂತ ಸುಮ್ಮನಾಗಿದ್ದೀವಿ. ಹಾಗೆ ಇವತ್ತು ಹೇಗಿದ್ದರೂ ರಜೆ ಇತ್ತಲ್ವ, ಹಾಗಾಗಿ ನಿಧಾನಕ್ಕೆ ತಿಂಡಿ ರೆಡಿ ಮಾಡೋಣ ಅಂತ ಸ್ವಲ್ಪ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಇತ್ತೀಚೆಗಂತೂ ಸ್ವಲ್ಪ ಬಿಸಿನೀರು ಕುಡಿಯೋಕ್ಕೆ ಟೈಮ್ ಇರೋಲ್ಲ. ಅಷ್ಟು ಬೇಗ ಅಡುಗೆ ಮಾಡಬೇಕಾಗಿರುತ್ತೆ, ಬಾಕ್ಸ್ ಕಟ್ಟಬೇಕಾಗಿರುತ್ತೆ, ಟೈಮ್ ಆಗೇ ಹೋಗ್ಬಿಟ್ಟಿರುತ್ತೆ. ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಬಿಸಿನೀರು ಕುಡಿಬೇಕಾಗುತ್ತೆ. ಏನು ಬೇಕಾ? ಹಾಲು ಏನು ಬೇಕು? ಕ್ಲೋಸ್ ಮಾಡಿ ಇಡಲಿ, ಇಡ. ಆಮೇಲೆ ತಿಂಡಿ ಆದಮೇಲೆ ತಿನ್ನಬೇಕು. ಕ್ಲೋಸ್ ಮಾಡು. ಮತ್ತೇನು ತೆಗಿತಿದೀಯ? ಆಯಿತು, ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಪ್ಪ. ಹಾಲು ಕುಡಿತೀಯಾ? ಹಾಲು 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 ಅದು ತಿನ್ನಂಗಿಲ್ಲ ಇವಾಗ. ಮಧ್ಯಾಹ್ನ ಆಯಿತಾ? ಗುಡ್ ಬಾಯ್ ಅಲ್ಲ ನೀನು? ಹಾಂ, ಗುಡ್ ಬಾಯ್ ಅಲ್ಲ? ಹಾಗೆ ಬ್ರೇಕ್ಫಾಸ್ಟ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಸೋಯಾ ಚಂಕ್ಸ್ ಪಾಲಕ್ ಪಲಾವ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಇದಕ್ಕೆ ನಾನು ಬಟಾಣಿ ಹಾಕಿ ಮಾಡ್ತಾಯಿಲ್ಲ. ನೆನೆಸಿರೋವಂತಹ ಕಡಲೆಕಾಳನ್ನು ಹಾಕಿ ಮಾಡ್ತಾಯಿದ್ದೀನಿ. ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಪಲಾವ್ಗೆಲ್ಲ ಈ ರೀತಿ ಕಡಲೆಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಕುತ್ಕೊಂಡು ಮಸಾಲೆಗೆಲ್ಲ ರುಬ್ಕೊಳ್ಳೋದಕ್ಕಾಗಲಿ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಲಾವ್ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಸೋಯಾ ಚಂಕ್ಸನ್ನು ಹಾಕಿ ಮಾಡಿರೋದು. ತುಂಬಾ ಹೈ ಪ್ರೋಟೀನ್ ಅಂತ ಹೇಳ್ಬೋದು. ಹಾಗೆ ಕಡಲೆಕಾಳು ಸೋಯಾ ಚಂಕ್ಸ್ ಹಾಕಿ ಪಾಲಕ್ ಪಲಾವ್ನ ಮಾಡೋದ್ರಿಂದ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಟಿಫನ್ ಹಾಕ್ಕೊಟ್ಟೆ. ಅವಳ ಫ್ರೆಂಡ್ಸ್ ಅಷ್ಟೊತ್ತಿಗೆ ಬಂದರು ಕರಿಯೋಕ್ಕೆ. ನಾನು ಪಾರ್ಟಿ ಮಾಡಬೇಕು ಕಳಿಸಿ ಅಂತ. ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ತಿಂದು ಹೋಗ್ಬಿಡು ಅಂತಂದು ಹೇಳ್ತಾ ಇದ್ದೆ. ಸ್ಪೂನಲ್ಲಿ ತಗೊಂಡು ಉಫ್ ಮಾಡಿ ತಿನ್ನಿಸು ಪಾಪುಗೆ. ಇಬ್ಬರು ಕುತ್ಕೊಂಡು ಟಿಫನ್ ತಿಂತಾ ಇದ್ದಾರೆ. ಅವಳು ಒಂದು ಸ್ವಲ್ಪ 2-3 ತುತ್ತು ತಿನ್ನಿಸಿದ್ಲು ಅಷ್ಟೇ. ಅವನು ಯಾಕೋ ತಿನ್ನಲಿಲ್ಲ ಅವಳ ಹತ್ರ. ಆಮೇಲೆ ತಿನ್ನಿಸಿದ್ರಾಯ್ತಂತ ನಾನು ಸುಮ್ಮನಾದೆ. ಅವಳೊಬ್ಬಳೇ ತಿಂದು ಹೋದ್ಲು. ಅಲ್ಲೇ ಇರು, ನೀನು ಬರಬೇಡ. ತೆಗಿ, ಡೋರ್ ತೆಗಿ.
ಏಯ್ ಆಯ್ಲೆ ಅಮ್ಮು ತಿನ್ ಬಾ. ಹೊಡಿತ್ ಮಂಡೇ ಮಳೆ ಆಗಿರೋದಕ್ಕೆ ಟ್ಯೂಸ್ಡೇನೂ ಬಿಸಿಲೇ ಇರಲಿಲ್ಲ. ಹಾಗಾಗಿ ಬೆಡ್ಶೀಟ್ ಒಗ್ದಾಕಬೇಕು ಅಂತ ಅಂದ್ಕೊಂಡ್ರೂ ಒಣಗಲ್ಲ ಅಂತ ಸುಮ್ಮನಾಗಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಒಗ್ದು ಒಣ ಹಾಕ್ತಾಯಿದ್ದೀನಿ. ಅವನಿಗೂ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ಮಾಡಿಕೊಂಡೆ. ಅದಾದಮೇಲೆ ಅವನಿಗೆ ಟಿ ವಿ ಹಾಕ್ಕೊಟ್ಟೆ. ಇಲ್ಲ ಅಂತಂದರೆ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಬರೀ ಎತ್ಕೊ ಅಂತ ಹೇಳ್ತಾನೆ. ಹಾಗಾಗಿ ಸ್ವಲ್ಪ ಹೊತ್ತು ರೈಮ್ಸ್ ನೋಡ್ತಾ ಇದ್ದರೆ ಅವ್ನು ನನ್ನ ಕೆಲಸ ಮಾಡ್ಕೊಳ್ಳೋ ತನಕ ಬರೋದಿಲ್ಲ. ಇಲ್ಲ ಅಂದರೆ ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾನೆ. ಹಾಗಾಗಿ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ತಾಯಿದ್ದೆ. ಆಲ್ರೆಡಿ ತುಂಬ ದಿನ ಆಗಿತ್ತು ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ. ಚಿಮ್ನಿ ಎಲ್ಲ ಅಂತೂ 1 ಮಂತ್ ಆಯಿತು ಹತ್ತತ್ರ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ. ಗ್ಯಾಸ್ ಸ್ಟವ್ ಕೂಡ ಸ್ಟ್ಯಾಂಡ್ಗಳನ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಏನೂ ಇಲ್ಲ ಕೆಲಸ ಅಂತಂದು ಪಲಾವ್ ಮಾಡಿಬಿಟ್ಟಿದ್ನಲ್ವ, ಮಧ್ಯಾಹ್ನಕ್ಕೂ ಪಲಾವೇ ಇರುತ್ತೆ. ಹಾಗಾಗಿ ಬೇರೆ ಏನು ಕೆಲಸ ಇಲ್ಲ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ವೀಕ್ಲಿ 1 ಟೈಮ್ ಆದರೂ ಗ್ಯಾಸ್ ಬರ್ನರ್ಗಳು ಸ್ಟ್ಯಾಂಡ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ 2 ವೀಕ್ಸ್ ಆಯಿತು. ಲಾಸ್ಟ್ ವೀಕು ಕ್ಲೀನ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹಾಗೆ ಬಿಟ್ಟಿದ್ದಕ್ಕೆ ಅಯ್ಯೋ ಇವತ್ತಂತೂ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡ್ತು ಕ್ಲೀನ್ ಮಾಡೋದಕ್ಕೆ. ಡಾರ್ಕ್ ಆಗಿಬಿಟ್ಟಿತ್ತು, ತುಂಬಾ ಕಪ್ಪಗಾಗ್ಬಿಟ್ಟಿತ್ತು ಅಡುಗೆ ಎಲ್ಲ ಮಾಡಿಬಿಟ್ಟು. ಹಾಗಾಗಿ ಅದನ್ನು ಕ್ಲೀನ್ ಮಾಡೋದೇ ತುಂಬ ಕಷ್ಟ ಆಗಿಬಿಡ್ತು ನನಗೆ. ಕೈಯೆಲ್ಲ ನೋವು ಬಂದುಬಿಡ್ತು. ವೀಕ್ಲಿ 1 ಟೈಮ್ ಆದರೂ ಕ್ಲೀನ್ ಮಾಡಿದ್ರೆ ಅಷ್ಟೊಂದು ಗಲೀಜಾಗಿರಲ್ಲ. ನಾನು 2 ವೀಕ್ಸ್ ತನಕ ಬಿಟ್ಟನಲ್ವ, ಹಾಗಾಗಿ ತುಂಬಾ ಗಲೀಜಾಗಿಬಿಟ್ಟಿತ್ತು ಸ್ಟ್ಯಾಂಡ್ಗಳು ಹಾಗೆ ಬರ್ನರ್ಗಳು. ಅದರಲ್ಲೂ ಹಿತ್ತಾಳೆದಲ್ವ ಇದು ಬರ್ನರು, ಹಾಗಾಗಿ ತುಂಬ ಬೇಗನೆ ಕಪ್ಪಾಗಿಬಿಡುತ್ತೆ. ಕ್ಲೀನ್ ಮಾಡಲಿಲ್ಲ ಅಂತಂದರೆ ಶೈನಿಂಗೇ ಇರೋದಿಲ್ಲ. ಹಾಗಾಗಿ ತುಂಬಾ ಕಷ್ಟ ಕ್ಲೀನ್ ಮಾಡೋದು. ಗ್ಯಾಸ್ ಸ್ಟವನ್ನು ತೊಗೊಂಡ್ಬಿಡ್ಬೋದು. ಈ ಥರ ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ. ಎಲ್ಲ ತೊಳೆದಾದ್ಮೇಲೆ ಒಂದು ಸಲ ಎಲ್ಲ ಒರೆಸಿಡ್ತಾಯಿದ್ದೀನಿ, ನೀರೆಲ್ಲ ಇದ್ದರೆ ಇಂಕೊಳ್ಳಿ ಅಂತ. ಯಾಕಂತಂದರೆ ಮತ್ತೆ ನಾನೇನಾದರೂ ಅಡುಗೆ ಮಾಡಬೇಕು ಅಂತಂದರೆ ಬೇಗ ಡ್ರೈ ಆಗೋದಿಲ್ಲ. ಬರೀ ನೀರು ಹಾಗೆ ಬಿಟ್ಬಿಟ್ರೆ ಬರ್ನರಲ್ಲೆಲ್ಲ ಹಾಗೆ ವಾಟರ್ ಉಳ್ಕೊಂಡ್ಬಿಡುತ್ತೆ, ಬೇಗ ಹತ್ತೋದೇ ಇಲ್ಲ. ಹಾಗಾಗಿ ಸ್ವಲ್ಪ ನೀಟಾಗಿ ಒರೆಸಿಟ್ಬಿಟ್ರೆ ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಒರೆಸಿಡ್ತಾಯಿದ್ದೀನಿ. ಹಾಗೆ ಗ್ಯಾಸ್ ಸ್ಟವ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ತುಂಬ ದಿನ ಬಿಟ್ಬಿಟ್ರೆ ಕ್ಲೀನ್ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಆಲ್ಮೋಸ್ಟ್ ಇದಂತೂ ಗೋಡೆನೂ ಅಷ್ಟೇ ಒಂದು 15 ಡೇಸ್ ಆಯಿತು ಹಾಗೆ ಒರೆಸ್ಕೊತಾ ಇದ್ದೆ, ಕ್ಲೀನೇ ಮಾಡಿರಲಿಲ್ಲ. ಹಾಗಾಗಿ ಇದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದೆ, ಬಟ್ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ ಈಗ ಒಂದು ಸ್ವಲ್ಪ ದಿನದಿಂದ. ಹಾಗಾಗಿ ಹಾಗೆ ಬಿಟ್ಟಿರೋದಕ್ಕೆ ಗ್ರೀಸ್ ಎಲ್ಲ ಆಗಿಬಿಟ್ಟಿದೆ, ಆಯಿಲ್ ಗಟ್ಟಿಯಾಗಿ ಕುತ್ಕೊಂಡಿತ್ತು. ಸೊ ಅದನ್ನು ಕೂಡ ಈ ಥರ ಚಾಕುವಿಂದ ತೆಕ್ಕೊತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿತ್ತು. ಸೊ ಆ ಲೈನಲ್ಲಿ ಮಾತ್ರ ಆ ರೀತಿಯಾಗಿ ಕುತ್ಕೊಂಡಿತ್ತಲ್ವ, ಹಾಗಾಗಿ ಅಲ್ಲಷ್ಟೇ ನಾನು ಚಾಕು ಹಾಕಿ ತೆಗೆದಿದ್ದೀನಿ. ಚಿಮ್ನಿ ಅಷ್ಟೇ ಅಲ್ಲ, ಚಿಮ್ನಿ ಅಕ್ಕಪಕ್ಕ ಬಾಕ್ಸಸ್ ಕೂಡ ಜಿಡ್ಡಾಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಸ್ಕ್ರಬ್ಬರಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಪಲಾವ್ ಮಾಡಿಟ್ಬಿಟ್ಟಿದ್ನಲ್ವ, ಹಾಗಾಗಿ ಈ ಥರ ಕಿಚನ್ ಕ್ಲೀನ್ ಮಾಡಬೇಕು ಅಂತಲೇ ಅಡುಗೆ ಏನು ಮಾಡಿರಲಿಲ್ಲ. ಹಾಗಾಗಿ ಫುಲ್ ಕಿಚನ್ ಕ್ಲೀನ್ ಮಾಡೋದ್ರಲ್ಲೇ ಒಂದು 2 ಅವರ್ಸ್ ಆಗೋಯಿತು ನನಗೆ. ಹಾಗೆ ಟ್ಯಾಪ್ಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟೆ ಹಾಗೆ ಅದ್ರ ಜೊತೆಗೇ ಕೂಡ. ಅದಾದಮೇಲೆ ಈ ರೀತಿ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಹಿಟ್ಟೆಲ್ಲ ಹೋಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಆಯಿತು, ಕ್ಲಾತ್ಸ್ನೂ ಕೂಡ ಕ್ಲೀನ್ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಈ ರೀತಿ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಸಿಂಕನ್ನ ಕ್ಲೋಸ್ ಮಾಡಿದ್ದೀನಿ ನೀರು ಹೋಗದೇ ಇರೋ ಥರ. ಹಾಗೆ ಒಂದು 10-15 ನಿಮಿಷ ನೆನೆಸಿಟ್ಬಿಟ್ರೆ ಚೆನ್ನಾಗಿ ಗಲೀಜು ಬಿಟ್ಕೊಳ್ಳುತ್ತೆ. ಆಯಿಲೆಲ್ಲ ಒರೆಸಿದ್ದೀನಲ್ವ, ಹಾಗಾಗಿ ತುಂಬಾ ಆಯಿಲ್ ಆಗಿರುತ್ತೆ. ಹಾಗಾಗಿ ಮತ್ತೆ ಒರೆಸ್ಬೇಕು ಅಂತಂದರೆ ಮತ್ತೆ ಅದೇ ಜಿಡ್ಡು ವಾಪಸ್ ಹತ್ಕೊಳ್ಳುತ್ತೆ. ಅದಕ್ಕೆ ಸೋಪಿನ ಪೌಡರ್ ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕಿಬಿಟ್ಟು ಒಂದು 10-15 ನಿಮಿಷ ಹಾಗೆ ನೆನೆಯೋದಕ್ಕೆ ಅಂತ ಬಿಟ್ಬಿಡ್ತೀನಿ. ಬಿಸಿನೀರಲ್ಲಿ ಚೆನ್ನಾಗಿ ನೆಂದರೆ ಗಲೀಜೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ನಾವು ಜಾಸ್ತಿ ಉಜ್ಜೋದೇ ಬೇಡ. ನೀರಲ್ಲಿ ಈ ರೀತಿ ನೆನೆಸ್ಬಿಟ್ಟು 1-2 ಸಲ ಉಜ್ಜಿದ್ರೆ ಆಯಿತು, ಎಲ್ಲ ಗಲೀಜೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ನಾವು ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಬಳಸೋ ಬಟ್ಟೆಗಳು ಕೂಡ ನೀಟಾಗಿರಬೇಕಾಗುತ್ತೆ. ನಾವು ಅದೇ ಗಲೀಜು ಬಟ್ಟೆನೇ ಮತ್ತೆ ಯೂಸ್ ಮಾಡ್ತಾಯಿದ್ರೆ ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ನಾವು ಕಟ್ಟೆ ಮೇಲೆ ಚಪಾತಿ ರೊಟ್ಟಿ ಎಲ್ಲ ಉಜ್ತಾ ಇರ್ತೀವಿ, ಅದೇ ಬಟ್ಟೆನೇ ತೊಗೊಂಡು ಎಲ್ಲ ಕಡೆ ಒರೆಸ್ಬಿಟ್ಟು ಮತ್ತೆ ಅದನ್ನೇ ಒರೆಸ್ತಾ ಇದ್ದರೆ ಅದು ಫುಡ್ಡಲ್ಲೆಲ್ಲ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಗಲೀಜೆಲ್ಲ. ಹಾಗಾಗಿ ಈ ರೀತಿ ಬಿಸಿನೀರಲ್ಲಿ ನೆನೆ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಒಗ್ಗರಣೆ ಡಬ್ಬಿನ ವಾಶ್ ಮಾಡಿರಲಿಲ್ಲ, ಸೊ ಅದನ್ನು ಕೂಡ ನಾನು ಇವಾಗ ವಾಶ್ ಮಾಡ್ಕೊತಾ ಇದ್ದೀನಿ.
ಈ ಬುದ್ಧನ ವಾಟರ್ ಫೌಂಟೇನಲ್ಲಿ ನೀರು ಬರ್ತಾ ಇರಲಿಲ್ಲ ಅಂತಂದರೆ ಕೆಳಗಡೆ ಪೈಪ್ ಸ್ವಲ್ಪ ಲೂಸ್ ಆಗಿತ್ತು, ಅದನ್ನು ಟೈಟ್ ಮಾಡಿದ್ರೆ ಜೋರಾಗಿ ನೀರು ಬರುತ್ತೆ. ನೀರು ಬಂದರೆ ಮಾತ್ರ ಬಾಲ್ ತಿರುಗೋದು. ಸೊ ಹಾಗಾಗಿ ಅದು ಯಾಕೋ ತಿರುಗ್ತಾ ಇರಲಿಲ್ಲ ಅಂತ ನಾನು ಹಾಕೇ ಇರಲಿಲ್ಲ 1-2-3 ಡೇಸಿಂದ. ನನ್ನ ಮಗ ಹೋಗಿ ಹಾಕಿದ್ದಾನೆ. ಹಾಕಿದ ತಕ್ಷಣ ನೀರು ಬಂದು ಬಾಲ್ ತಿರುಗ್ತಾ ಇತ್ತು. ಅದನ್ನು ನೋಡ್ಕೊಂತ ನಿಂತ್ಕೊಂಡಿದ್ದಾನೆ. ಹಾಗೆ ಸಂಜೆ ದೀಪ ಹಚ್ಚೋಕ್ಕೆ ಮುಂಚೆ ಮತ್ತೆ ಕಸ ಹೊಡೆದು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ ಮಧ್ಯಾಹ್ನದಿಂದ ಹಠ ಮಾಡ್ತಿದ್ಲು ನನ್ನ ಮಗಳು. ಆಲ್ರೆಡಿ ಹೆಚ್ಚಿಟ್ಟಿದ್ದೆ, ಒಂದು 3 ಡೇಸ್ ಬ್ಯಾಕೆ ನಾನು ಹೆಚ್ಚಿಟ್ಬಿಟ್ಟಿದ್ದೆ, ಬೇಕು ಅಂತ ಹೇಳ್ತಾ ಇದ್ಲ. ಆವಾಗ ಮಾಡಿದ್ದೆ. ಬೇಡ ನಾನು ತರಿಸ್ತೀನಿ ಅಂತ ನನ್ನ ತಮ್ಮ ಹೊರಗಡೆಯಿಂದ ತರಿಸಿದ್ದ. ಸೊ ಅದಕ್ಕೆ ಹಾಗೆ ಇಟ್ಬಿಟ್ಟಿದ್ದೆ. ಅದನ್ನು ನೋಡಿಬಿಟ್ಟು ನಂಗೆ ಮಾಡಿಕೊಡು ಬೇಕು ಅಂತ ಹಠ ಮಾಡಿದ್ಲು. ಸರಿ ಅಂತ ನಾನು ಫ್ರೆಂಚ್ ಫ್ರೈಸ್ನ ಮಾಡಿಕೊಡ್ತಾಯಿದ್ದೀನಿ ಇವಾಗ. ತಿನ್ನು. ನನ್ನ ಮಗನೂ ಫ್ರೆಂಚ್ ಫ್ರೈಸ್ ತಿಂದ. ಅವನಿಗೂ ಇಷ್ಟ ಆಗಿಬಿಟ್ಟಿದೆ. ಮುಂಚೆ ತಿಂತಾ ಇರಲಿಲ್ಲ, ಒಂಥರ ಮಾಡ್ಕೊಳ್ಳೋಣ ತಿನ್ನೋಕ್ಕೆ. ಬಟ್ ಇವಾಗ ಇಷ್ಟಪಟ್ಟು ತಿಂತಾನೆ. ಅವನಿಗೆ ಖಾರ ಹಾಕಿ ಕೊಟ್ಟೆ ಸ್ವಲ್ಪ. ಅವಳಿಗೆ ಖಾರ ಬೇಡ ಅಂತಂದು ಬರೀ ಪ್ಲೇನೇ ಇಸ್ಕೊಂಡು ತಿಂದಳು. ಇವನು ಅದು ತಿಂದ್ಬಿಟ್ಟು ಒಂದು ಬನಾನ ತಿಂತಾ ಇದ್ದಾನೆ. ಬನಾನ ಅಂದರೆ ತುಂಬ ಇಷ್ಟ. ಅಲ್ಲಿಟ್ಟಿರೋ ನೋಡಿದ್ನ ತಿಂತೀನಿ ಅಂತ ತೊಗೊಂಡು ತಿಂತಾ ಇದ್ದಾನೆ ಆಲ್ರೆಡಿ. ಅದಾದಮೇಲೆ ನನ್ನ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಿತ್ತು, ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೆ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.